ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಅನ್ನುವಂತೆ ಆರೋಗ್ಯ ಪರಿಸ್ಥಿತಿಯ ಆಧಾರದ ಮೇಲೆ ಮಧ್ಯಂತರ ಜಾಮೀನು ಸಿಗುತ್ತೆ. ಏನೋ ಪೂರ್ಣ ಪ್ರಮಾಣದ ರೆಗ್ಯುಲರ್ ಬೇಲ್ಗೂ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಅದೇ ವಿಚಾರಣೆ ಈಗ ಆಗ್ತಾ ಇದೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ವರ್ ಅವರು ಮತ್ತೆ ಎಫೆಕ್ಟಿವ್ ಆಗಿ ತಾವು ವಾದವನ್ನು ಮುಂದುವರಿಸುತ್ತಿದ್ದಾರೆ. ಅನೇಕ ಹೈ ಪ್ರೊಫೈಲ್ ಕೇಸ್ಗಳ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪುಗಳನ್ನ ಪ್ರಸ್ತಾಪ ಮಾಡಿ ವಾದ ಮಾಡ್ತಿದ್ದಾರೆ. ಅನೇಕ ಹೈ ಪ್ರೊಫೈಲ್ ಕೇಸ್ಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನಾಗೇಶ್ ವಾದಗಳನ್ನ ಪಾಯಿಂಟ್ ಮಾಡ್ಕೊಳ್ತಿದ್ದಾರೆ ಎಸ್ಪಿಪಿ. ಈ ಎಲ್ಲ ಅಂಶಗಳನ್ನ ನೋಟ್ ಮಾಡ್ಕೊಳ್ತಿದ್ದಾರೆ ಎಸ್ಪಿಪಿ ಪ್ರಸನ್ನ ಅವರು. ಸೊ ಹಾಗಾಗಿ ಈ ಏನೇನು ಅಂಶಗಳನ್ನ ದರ್ಶನ್ ಪರ ವಕೀಲರು ಎಲ್ಲವನ್ನ ಪಾಯಿಂಟ್ ಔಟ್ ಮಾಡಿದಾರಲ್ಲ, ಇದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಕೊಡ್ತಾರೆ, ಯಾವ ರೀತಿಯಾಗಿ ತಳ್ಳಿ ಹಾಕ್ತಾರೆ, ಮತ್ತೆ ಅವರ ವಾದ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದೇ ಬಹಳ ಮೇಜರ್. ನೋಡಿ, ಹೈಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ಏನೇನು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ತನಿಖಾ ಅಧಿಕಾರಿಗಳು ಎಲ್ಲಿ ಮಿಸ್ ಮಾಡಿದ್ದಾರೆ, ಏನಾಯ್ತು ಅನ್ನುವಂಥ ವಿಚಾರವನ್ನ ಎಸ್ಪಿಪಿ ಕಂಪ್ಲೀಟ್ ಆಗಿ ಪಾಯಿಂಟ್ ಡೌನ್ ಮಾಡ್ಕೊಂತಿದ್ದಾರೆ. ನಾಗಪ್ರಸನ್ನ ಅವರು ಎಲ್ಲವನ್ನ ನೀಟಾಗಿ ಪಾಯಿಂಟ್ ಡೌನ್ ಮಾಡ್ಕೊ. ಸೊ ಎಸ್ಪಿಪಿ ಇವೆಲ್ಲವನ್ನ ಯಾವ ರೀತಿಯಾಗಿ ಕೌಂಟರ್ ಕೊಡ್ತಾರೆ, ಇದು ಹಾಗಾಗಿಲ್ವಾ, ಏನು ಯಾವ್ಯಾವ ಲಾ ಪಾಯಿಂಟ್ ಗಳನ್ನ ಮುಂದಿಡ್ತಾರೆ ಅನ್ನುವಂಥದ್ದೇ ಮೇಜರ್ ಆಗಿದೆ. ಸೊ ಹೈಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದೆ. ಜೈಲಾ ಬೇಲಾ ಅನ್ನುವಂತ ವಿಚಾರಣೆ. ಸೊ ಒಟ್ಟಲ್ಲಿ ಕೋರ್ಟ್ ನಲ್ಲಿ ಜಡ್ಜ್ ಕೊನೆಯದಾಗಿ ಇವೆಲ್ಲ ವಿಚಾರವನ್ನ ಆಲಿಸಿ ಯಾವ ನಿರ್ಧಾರವನ್ನ ಕೊಡ್ತಾರೆ ಅನ್ನುವಂಥದ್ದು ಮೇಜರ್. ಇನ್ನು ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಈಗ ಅಂತ್ಯ ಆಗಿದೆ. ಎಲ್ಲಾ ಅಂಶಗಳಂತಹ ದರ್ಶನ್ ಪರ ವಕೀಲರವರ ವಾದ ಮಂಡನೆ ಈಗ ಅಂತ್ಯ ಆಗಿದೆ. ನಾನು ಒಂದಿಷ್ಟು ಅಂಶವನ್ನ ಹೇಳುತ್ತಿದ್ದಂತ ಸಿ.ವಿ. ಅಕ್ಷರ ಆಗಿದೆ, ಇದರ ಅಗತ್ಯ ಇಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ದರ್ಶನ್ ಪರ ವಕೀಲರು ಒಂದಿಷ್ಟು ಅಂಶಗಳನ್ನ ಹೇಳಿದ್ದಾರೆ, ಇದನ್ನ ಹೇಳುವುದಿತ್ತು. ಆದ್ರೆ ಸಿ.ವಿ. ನಾಗೇಶ್ವರ ಅವರ ಮಂಡನೆ ಈಗ ಅಂತ್ಯ ಆಗಿದೆ, ಈಗ ಎಲ್ಲವೂ ಕೂಡ ಅಗತ್ಯ ಇಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಈಗ ಸದಸ್ಯ ಪೀಠದ ನ್ಯಾಯಮೂರ್ತಿ ಎಲ್ಲ ವಿಚಾರವನ್ನು ಹೇಳುವಂತಹ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ಒಟ್ಟಲ್ಲಿ ದರ್ಶನ್ ಪರ ವಕೀಲರು ಪ್ರಬಲವಾಗಿ ಸುದೀರ್ಘವಾಗಿ ವಾದ ಮಾಡಿದ್ದಾರೆ. ಎಲ್ಲೆಲ್ಲಿ ತನಿಖಾ ಅಧಿಕಾರಿಗಳು ಲೋಪದೋಷ ಮಾಡಿದ್ದಾರೆ, 161 ಹೇಳಿಕೆಯನ್ನ ತಡ ಮಾಡಿರುವಂತ ವಿಚಾರ, ಏನು ಕೇಸ್ ಡೈರಿಯನ್ನ ಯಾಕಲು ಕೊಟ್ಟಿಲ್ಲ, ಮ್ಯಾಜಿಸ್ಟ್ರೇಟ್ ಮುಂದೆ ಅದನ್ನ ಹಾಜರುಪಡಿಸಬೇಕಿತ್ತು, ಕೊಡಬೇಕಿತ್ತು, ನಿಯಮ ಪಾಲನೆಯಲ್ಲಿ ಎಡವಟ್ಟಾಗಿದೆ. ಸುಪ್ರೀಂ ಕೋರ್ಟಿನ ಅನೇಕ ಬೇರೆ ಬೇರೆ ಹೈ ಪ್ರೊಫೈಲ್ ಕೇಸಿನ ತೀರ್ಪುಗಳ ಉಲ್ಲೇಖ ಮಾಡಿದ್ದಾರೆ. ಸೊ ಈಗ ದರ್ಶನ್ ಪರ ವಕೀಲರ ಸುದೀರ್ಘವಾದ ಅಂತ್ಯ ಆಗಿದೆ ಹೈಕೋರ್ಟಿನಲ್ಲಿ. ಇನ್ನು ಇಷ್ಟೊತ್ತು ದರ್ಶನ್ ಪರ ವಕೀಲರು ಯಾವ್ಯಾವ ವಿಚಾರವನ್ನ ಉಲ್ಲೇಖ ಮಾಡಿದ್ರು, ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ, ಲೋಪದೋಷಗಳಾಗಿದೆ, ನಿಯಮ ಗಾಳಿಗೆ ತೂರಿಸಿದ್ದಾರೆ ಅಂತ ಯಾವ್ಯಾವ ಅಂಶಗಳು ಇಟ್ಟಿದ್ರಲ್ಲ, ಇವೆಲ್ಲವನ್ನ ಎಸ್ಪಿಪಿ ಇಷ್ಟೊತ್ತು ನೋಟ್ ಮಾಡ್ಕೊಂಡಿದ್ರು. ಇನ್ನು ಎಸ್ಪಿಪಿ ಯಾವ ಪ್ರಕರಣದಲ್ಲಿ ಯಾವ್ಯಾವ ಅಂಶವನ್ನ ಮುಂದಿಡ್ತಾರೆ ಮೇಜರ್ ನೋಡಿ.